ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ 3. ಸೊ ನಮ್ಮ ಮುಂದಿನ ಪಯಣ ಹೋಗಿದ್ದು ಮೆಕ್ಡಾನಲ್ಡ್ಸ್ ಕಡೆಗೆ. ಇದು ನನ್ನ ಟ್ರಿಪ್ ಪಾರ್ಟ್ 3 ಅಂತಲೇ ಹೇಳ್ಬೋದು. ನನ್ನ ಡೇ ಯಾವುದು ಅಂತ ಹೇಳಲ್ಲ, ಬಿಕಾಸ್ ಪಾಂಡಿಚೇರಿಯಲ್ಲಿ ತುಂಬ ಮೆಮರೀಸ್ ಇತ್ತು. ಸೊ ಅದನ್ನೆಲ್ಲ ಹಂಗೆ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ದೀನಿ. ಸೊ ನಾವು ಇದರಲ್ಲೇ ಎಲ್ಲ ಎಷ್ಟು ಡೇ ಅಂತ ನಿಮಗೆ ಗೊತ್ತಾಗುತ್ತೆ. ಇದು ಆಲ್ಮೋಸ್ಟ್ ನಾವು ಮ್ಯಾಂಗ್ರೂವ್ ಫಾರೆಸ್ಟ್ಗೆಲ್ಲ ಹೋಗಿದ್ವಲ್ಲ, ಸೇಮ್ ಡೇನೇ. ಅಲ್ಲಿಂದ ಟುವರ್ಡ್ಸ್ ವೇಲಾಂಗಣಿಗೆ ಹೋಗಬೇಕಾಗಿತ್ತು. ಸೊ ಅಲ್ಲೇ ನನಗೆ ಈ ಮೆಕ್ಡಾನಲ್ಡ್ಸ್ KFC ಅಂದರೆ ತುಂಬಾ ಇಷ್ಟ. ಇಲ್ಲೊಂದು ಕಾಣಿಸ್ತು, ತಮಿಳ್ನಾಡಲ್ಲಿ ಕಾಣಿಸ್ತಲ್ವಾ, ಒಂಥರ ಚಿನ್ನ ಸಿಗ್ದಷ್ಟೇ ಖುಷಿ ಆಯಿತು. ಸೊ ಫಟ್ ಅಂತ ಹೋಗೋಣ ಅಂತ. ಅದೇ ತಿಂಗಳಲ್ಲಿ 13th ನಮ್ಮ ಬಾವ ಬರ್ಡೇ ಇತ್ತು. ಸೊ ಪ್ರೀ ಬರ್ಡೇ ಮಾಡೋಣ ಅಂದ್ಬಿಟ್ಟು ನಾನೊಂದು ಅಲ್ಲಿ ಕೇಕೇನು KG ಗಟ್ಟಲೆ ಏನು ಇದ್ದಿಲ್ಲ. ಸೊ ಒಂದು ಸ್ಲೈಸ್ ಕೇಕ್ ಇತ್ತು. ಸೊ ಅದನ್ನೇ ತೊಗೊಂಡು ಅದ್ರ ಮೇಲೆ ಬರೆದು ಅಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ. ಅವ್ರಿಗೂ ಇಷ್ಟ ಆಯಿತು. ಸೊ ನಾನೊಬ್ಬಳು ಆಸೆಪಟ್ಟೆ ತಿನ್ನಬೇಕು ಅಂತ ನನ್ನಿಂದ ಎಲ್ಲರೂ ಬಂದು ತಿಂದು ಅಲ್ಲೊಂದು ಅಷ್ಟು ಬಿಲ್ ಆಯಿತು. ಸೊ ನನ್ನೊಬ್ಬಳಿಂದ ಇಷ್ಟು ಖರ್ಚಾಯ್ತು. ಇವಾಗ ಸಾರಿ, ಡಿಸ್ಟರ್ಬೆನ್ಸ್ ಏನೇನೋ ಇದ್ದರೆ, ನಮ್ಮ ಮನೆ ಇರೋದು ರೋಡ್ ಕಡೆ. ಸೊ ರೋಡಲ್ಲಿ ತುಂಬ ವೆಹಿಕಲ್ಸ್ ಓಡಾಡ್ತಾ ಇದೆ, ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ. ಪ್ಲೀಸ್ ಬೇರ್ ದ್ಯಾಟ್ ಅಂತ ಹೇಳ್ತಾ, ನನಗಂತೂ ಮೆಕ್ಡಾನಲ್ಡ್ಸ್ KFC ಅಂದರೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಎಲ್ಲಿ ನೋಡಿದ್ರು ಅಷ್ಟೇ, ಎಲ್ಲನ ಟ್ರಿಪ್ಗೆ ಹೋದರೂ ಅಷ್ಟೇ, ಇಲ್ಲ ನಮ್ಮ ಏರಿಯಾದಲ್ಲಾಗಿದ್ದರೂ ಸರಿ, ಇಲ್ಲ ಎಲ್ಲನ ನಮ್ಮ ಊರಲ್ಲೇ ಎಲ್ಲನೂ ಶಾಪಿಂಗ್ ಎಲ್ಲ ಮೆಕ್ಡಾನಲ್ಡ್ಸ್ ಇಲ್ಲ KFC, ಎರಡರಲ್ಲಿ ಯಾವುದೋ ಒಂದು ಮಸ್ಟ್ ಆ್ಯಂಡ್ ಶುಡ್ ತಿಂದೇ ತಿಂತೀನಿ. ಸೊ ಇದು ನೋಡ್ತಾ ಇರ್ಬೋದು, ನಮ್ಮ ಬಾವ ಪ್ರೀ ಬರ್ಡೇ ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಸೊ ಇಟ್ ಈಸ್ ಒನ್ ಮೆಮರಿ ಅಲ್ವಾ, ಇದು ಒನ್ ಆ್ಯಡೆಡ್, ಅವ್ರಿಗೂ ಲೈಫ್ ಟೈಮ್ ಇದು ಜ್ಞಾಪಕ ಇರುತ್ತೆ. ಸೊ ನಾವು ಮನೆಗೆ ಬರ್ಡೇ ಆ್ಯಕ್ಚುಲಿ ಈ ಸತಿ ಗ್ರ್ಯಾಂಡಾಗೆ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆ ಪ್ರೀ ಬರ್ಡೇ ಟ್ರಿಪ್ಪಲ್ಲಿ ಮಾಡೋಣ, ಅದಾದಮೇಲೆ ಬರ್ಡೇ ಅಂತೂ ಗ್ರ್ಯಾಂಡಾಗಿ ಆಯಿತು. ಆದರೆ ಬರ್ಡೇ ವ್ಲಾಗ್ ಆಗಲಿ ಫೋಟೋಸ್ ಆಗಲಿ ಅಟ್ಯಾಚ್ ಮಾಡ್ತೀನಿ. ಬರ್ಡೇನೂ ಅಷ್ಟು ತುಂಬ ಗ್ರ್ಯಾಂಡಾಗೆ ಮಾಡಿದ್ವಿ. ಎಲ್ಲರೂ ಎಂಜಾಯ್ ಮಾಡಿದ್ರು. ನಮ್ಮ ಜೊತೆ ಬಂದವರೆಲ್ಲ ಆಲ್ಮೋಸ್ಟ್ ಎಲ್ಲರೂ ಇಲ್ಲೇ ಇದ್ದರು ಅನಿಸುತ್ತೆ. ನಾನು ಅಲ್ಲಲ್ಲೊಂದೊಂದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ. ಸಾರಿ, ತುಂಬ ಡಿಸ್ಟರ್ಬೆನ್ಸ್ ಇದೆ, ತುಂಬ ಇದಿದೆ, ತುಂಬ ಲ್ಯಾಗ್ ಆಗ್ತಿದೆ ವ್ಲಾಗ್. ಅದಕ್ಕೋಸ್ಕರ ಜಲ್ದಿ ಕಂಪ್ಲೀಟ್ ಮಾಡೋಣ ಅಂತ ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಬಿಕಾಸ್ ಅಲ್ಲಿ ಮ್ಯೂಸಿಕ್ ಆಗಲಿ ಇಲ್ಲ ಮಾತಾಡೋದಾಗಲಿ ಸುಮ್ಮನೆ ಅದು ಇರಿಟೇಷನ್ ಅಲ್ವಾ, ಒಂಥರ ಯಾರು ಎಲ್ಲ ಗಜಿಬಿಜಿ ಅಂತ ಎಲ್ಲರೂ ಮಾತಾಡ್ತಾ ಇರ್ತಾರೆ, ಯಾರಿಗೆ ಏನೂ ಅರ್ಥ ಆಗೋಲ್ಲ. ಸೊ ವ್ಲಾಗ್ ಹಾಕಿದಾಗ ಅದು ಒಂಥರ ಚೆನ್ನಾಗಿರಲ್ಲ. ಸೊ ಅದಕ್ಕೆಲ್ಲ ವಾಯ್ಸ್ನ ಮ್ಯೂಟ್ ಮಾಡಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಈ ರೀತಿ ಆಗ್ತಿತ್ತು ಆ ದಿನ ಪೂರ್ತಿ. ನಮಗಂತೂ ಮ್ಯಾಂಗ್ರೂವ್ ಫಾರೆಸ್ಟಿಂದ ಈ ಮೆಕ್ಡಾನಲ್ಡ್ಗೋಸ್ಕರ ನಾವು ಆಲ್ಮೋಸ್ಟ್ ಒಂದು 4-5 ಆಚೆ ಬಂದಮೇಲೆ, ಮ್ಯಾಂಗ್ರೂವ್ ಫಾರೆಸ್ಟಿಂದ ಮೇನ್ ರೋಡಿಗೆ ಬಂದಮೇಲೆ ಇದೊಂದು ಆಲ್ಮೋಸ್ಟ್ ಒಂದು 7-8 ಕಿಲೋಮೀಟರ್ಸ್ ಆದರೂ ಬಂದಿದ್ದೀವಿ. ಇದೊಂದಕ್ಕೋಸ್ಕರ ನಾನೊಬ್ಳು ಕೇಳಿದೆ ಅಂತ, ಇದೊಂದಕ್ಕೋಸ್ಕರ ನನಗೋಸ್ಕರ ಎಲ್ಲರೂ ಕರ್ಕೊಂಬಂದರು. ಇಲ್ಲಿ ಹೇಳಿಲ್ವಾ, ನಮ್ಮ TTಯಲ್ಲಿ ಬಂದಿದ್ದ ಡ್ರೈವಿಂಗ್ ಮಾಡ್ತಾರಲ್ಲ ಆ ಎಣ್ಣ ನಮ್ಗೆ ತುಂಬ ಪರಿಚಯನೇ. ಸೊ ಅಷ್ಟೇನು ಬೇರೆ ಡ್ರೈವರ್ಸ್ ಥರ ಇರಿಟೇಟ್ ಆಗೋದಾಗಲಿ, ಇಲ್ಲಿ ಯಾಕೆ ಹೋಗ್ಬೇಕು ಅಲ್ಲಿ ಯಾಕೆ ಹೋಗ್ಬೇಕು, ನಮ್ಮದ್ರಲ್ಲಿ ಇದಿಲ್ಲ ಅದಿಲ್ಲ ಅದೆಲ್ಲ ಏನೂ ಇಲ್ಲ. ಬಟ್ ಅವ್ರು ನಾವು ಎಲ್ಲೆಲ್ಲಿ ಕೇಳಿದ್ವಿ ಎಲ್ಲ ಕಡೆ ಕರ್ಕೊಂಡೋದ್ರು. ಎಲ್ಲ ರೀತಿ ಅವರು ನಮ್ಮ ಜೊತೆ ಸೇರಿ ಎಂಜಾಯ್ ಮಾಡೋದು, ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ನಮ್ಮ ಜೊತೆ ಫ್ಯಾಮ್ಲಿ ಏನೋ, ಇವಾಗ ನಾವು ಒಂದು TT ಬುಕ್ ಮಾಡಿದಾಗ ಫ್ಯಾಮ್ಲಿ ಏನೋರು ಎಲ್ಲರೂ ಎಂಜಾಯ್ ಮಾಡ್ತೀವಿ. ಬಟ್ ಡ್ರೈವರ್ಸ್ ಆಗಲಿ ಅಷ್ಟೇ ಕಂಫರ್ಟಬಲ್ ಇರಬೇಕು. ಸೊ ಇವರು ನಮ್ಮ ಒಂದೇ ಏರಿಯಾದಲ್ಲಿರೋರು, ಒಂದೇ ಸೊ ನಮ್ಮ ಅಣ್ಣ ಥರ. ಅದಕ್ಕೆ ಅವರು ನಮ್ಮ ಜೊತೆ ತುಂಬ ಎಂಜಾಯ್ ಮಾಡಿದ್ರು, ನಮ್ಮ ಅಣ್ಣ ಅಂತಲೇ ಹೇಳ್ಬೋದು. ಸೊ ಅವ್ರೇನು ಹೆಸಿಟೇಷನ್ ಆಗಿಲ್ಲ ಅಲ್ಲಿ ಇಲ್ಲಿ ಅಂತ. ಸೊ ಮುಂದಿನ ಪಯಣ ನಮ್ಮ ಮೆಕ್ಡಾನಲ್ಡ್ಸ್ ಚೆನ್ನಾಗಿ ತಿಂದು ನಾವು ಅಲ್ಲಿಂದ ಬಿಡೋಷ್ಟಕ್ಕೆ ಆಲ್ಮೋಸ್ಟ್ 6:30 ಆಗಿತ್ತು. ಅಲ್ಲಿಂದ ನಾವು ಕಾರೈಕಲ್ ರೂಟ್ ಹೋದ್ವಿ. ಅಲ್ಲಿ ಒಂದು ದೇವಸ್ಥಾನ ಇದೆಯಂತೆ, ಶನಿ ಮಹಾತ್ಮ ದೇವಸ್ಥಾನ ಅನಿಸುತ್ತೆ. ಅಲ್ಲೊಂದು ದೇವಸ್ಥಾನ ಇದೆ ಅಂತೆ. ಅದು ಅಂದರೆ ಶನಿವಾರನ, ಹೌದು ಎಕ್ಸಾಕ್ಟ್ಲಿ. ನಾವು ಶುಕ್ರವಾರ ನೈಟು ಪಾಂಡಿಚೇರಿ ಬಿಟ್ಟಿದ್ದು. ನಾವು ಗುರುವಾರ ಟ್ರಿಪ್ ಸ್ಟಾರ್ಟ್ ಮಾಡಿದ್ದು. ಶುಕ್ರವಾರ ನೈಟ್ ಪಾಂಡಿಚೇರಿ ಬಿಟ್ಟಾಗ ನಮ್ಮದು ಪ್ಲ್ಯಾನ್ ಇದ್ದು ಶನಿವಾರ ಭಾನುವಾರವರೆಗೂ ವೇಲಾಂಗಣಿಯಲ್ಲಿ ಇರಬೇಕು ಅಂತ. ಸೊ ಶುಕ್ರವಾರ ನೈಟಲ್ಲಿ ಶನಿಮಹಾತ್ಮ ದೇವಸ್ಥಾನ ಹೋಗೋ ರೂಟಲ್ಲಿ ಕಾರೈಕಲ್ ರೂಟಲ್ಲಿದೆ. ಸೊ ಇದು ತುಂಬ ಪವರ್ಫುಲ್ ಅಂತೆ. ಸ್ಯಾಟರ್ಡೇ ಆದರೆ ಅಲ್ಲಿ ತುಂಬ ಜನ ಬರ್ತಾರಂತೆ. ಅದಕ್ಕೆ ಫ್ರೈಡೇ ನೈಟಿಂದನೇ ದೇವಸ್ಥಾನದಿಂದ ಆಲ್ಮೋಸ್ಟ್ 2 ಕಿಲೋಮೀಟರ್ಸ್ ಹಿಂದೆಯೇ ಬಸ್ಸೆಲ್ಲ ಸ್ಟಾಪ್ ಮಾಡ್ತಾರೆ. ನೀವು ನೋಡ್ಬೋದು, ನಾನು ಟೈಮಿಂಗ್ಸ್ ತೋರಿಸಿದ್ದೀನಿ. ಆಲ್ಮೋಸ್ಟ್
1:36 ನಾವು ನಡ್ಕೊಂಡು ಹೋಗ್ತಾರೆ ರೋಡಲ್ಲಿ. ನನಗೆ ಫಸ್ಟೇ ಈ 12 ಗಂಟೆ ಮೇಲೆ ಅಂದರೆ ಭಯ. ಸೊ ಎಲ್ಲರೂ ಇದ್ದರು ಅಂತ ಅವ್ರ ಜೊತೆ ನಾನು ಹೋಗ್ತಿದ್ದೆ ಧೈರ್ಯವಾಗಿ. ನಾವು ಮಮ್ಮಿ ಅಕ್ಕ ಎಲ್ಲ ಟಿಯಲ್ಲೇ ಮಲ್ಕೊಂಡಿದ್ರು, ನೀವು ಓಡಿ ಬನ್ನಿರಿ ನಾವು ಬರೋಲ್ಲ, ಅಷ್ಟು 2 ಕಿಲೋಮೀಟರ್ಸ್ ನಡೆಯೋಕ್ಕಾಗಲ್ಲ ಅಂತ. ನಾನು, ನಮ್ಮ ಹಸ್ಬೆಂಡ್, ನಮ್ಮ ಭಾವ, ನಮ್ಮ ಅತ್ತೆ, ನಮ್ಮ ಅಣ್ಣ ಮತ್ತು ನನ್ನ ತಮ್ಮ, ಇನ್ನೊಂದು ಅಣ್ಣ, ಇಷ್ಟು ಜನ ಮಾತ್ರ, ನಾವು ಒಂದು 7 ಮೆಂಬರ್ಸ್ ಮಾತ್ರ ನಡ್ಕೊಂಡು ಹೋದ್ವಿ. ನಡೀತಾ ಇದ್ದೀವಿ ಗೈಸ್, ಹೇಳ್ತೀರಾ ನಾನು ಇದೋ ಬಂತು ದೇವಸ್ಥಾನ ಅಂತ ನಡೆದು ಹೋಗ್ಬೇಕಾದ್ರೆ ಕಾಲು ನೋವು ಬಂದುಬಿಡ್ತು. ಅಷ್ಟು ಒಳಗಡೆ ಇರುತ್ತೆ. ದೇವಸ್ಥಾನ ಕ್ಲೋಸ್ ಆಗಿತ್ತು. ಆಚೆಯಿಂದನೇ ಹೋಗಿ ಕೈ ಮುಕ್ಕೊಂಡು ಅಲ್ಲಿ ನೋಡ್ಕೊಂಡು ಬಂದ್ವಿ. ಇದು ಒಂದು ಒಳ್ಳೆ ಪ್ಲೇಸು, ಬಟ್ ಅದ್ರ ಬಗ್ಗೆ ಎಲ್ಲ ಕೇಳ್ಕೊಂಬಂದ್ವಿ. ತುಂಬ ಪವರ್ಫುಲ್ ದೇವಸ್ಥಾನ. ನಾಳೆ ಬೆಳಗ್ಗೆ ಆದರೆ ತುಂಬ ಜನ ಇರ್ತಾರೆ, ಅದಕ್ಕೋಸ್ಕರ ನಾವು ಅಲ್ಲೇ ಬ್ಲಾಕ್ ಮಾಡಿರೋದು ವೆಹಿಕಲ್ಸ್ನೆಲ್ಲ. ನಾಳೆ ಕಾಲಿಡೋಕ್ಕೂ ಜನ ಇರಲ್ಲ. ಸ್ಯಾಟರ್ಡೇಸಲ್ಲಿ ಬೇರೆ ಬೇರೆ ಊರುಗಳಿಂದ ಬರ್ತಾರೆ ಅಂತ ಹೇಳಿದರು. ನಾವು ಓಕೆ, ನಾವು ಬೆಳಗ್ಗೆ ಅಲ್ಲಿ ಬಂದಿದ್ರೆ ಇದಾಗೋ ಕೆಲಸ ಅಲ್ಲ ಅಂದ್ಬಿಟ್ಟು ನೈಟಲ್ಲೇ ನಿಮ್ಗೆ ಕಾಣಿಸ್ತಾ ಇರ್ಬೋದು ದೇವಸ್ಥಾನ. ನೈಟಲ್ಲೇ ಬಂದು ನಾವು ಕ್ಲೋಸ್ ಆಗಿತ್ತು, ಆಚೆಯಿಂದನೇ ಕೈ ಮುಕ್ಕೊಂಡು ಹೋದ್ವಿ. ಅಲ್ವಾ ಗೈಸ್, ನಮಗೆ ಋಣ ಎಷ್ಟಿರುತ್ತೋ, ಅಂದರೆ ದೇವಸ್ಥಾನಕ್ಕೆ ಎಷ್ಟೊತ್ತಿಗೆ ಹೋಗಬೇಕು, ಯಾವಾಗ ಹೋಗಬೇಕು, ಯಾವ ಟೈಮಲ್ಲಿ ಹೋಗ್ಬೇಕಂತ ದೇವರು ಡಿಸೈಡ್ ಮಾಡಿರ್ತಾರೆ. ಸೊ ಅದನ್ನು ನಾವು ಯಾವುದೂ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ನಮಗೆ ಆ್ಯಕ್ಚುಲಿ ದೇವಸ್ಥಾನಕ್ಕೆ ಬರೋ ಪ್ಲ್ಯಾನೇ ಇದ್ದಿಲ್ಲ. ಹೋಗ್ತಾ ಹೇಳಿಲ್ವ ನಮ್ಮ ಅಣ್ಣ ಡ್ರೈವಿಂಗ್ ಮಾಡ್ತಾಯಿದ್ರಲ್ಲ, ಅಣ್ಣ ಬಂದು ಹೇಳಿದ್ರು ಇಲ್ಲಿ ಒಂದು ದೇವಸ್ಥಾನ ಇದೆ, ತುಂಬ ಪವರ್ಫುಲ್ಲು, ಬೇರೆ ಬೇರೆ ಊರುಗಳಿಂದೆಲ್ಲ ಬರ್ತಾರೆ, ನಾವು ಹೋಗೋಣ ಅಲ್ಲಿಗೆ ಅಂತ. ನಾವು ಬಿಕಾಸ್ ಇಲ್ಲಿ ರೀಚ್ ಆಗೋಷ್ಟು ಹೊತ್ತಿಗೆ ನಮ್ಗೆ ಆಲ್ಮೋಸ್ಟ್ 1:30 ನಾವು ಇಲ್ಲಿಂದ ಬಿಡಬೇಕಾದ್ರೆ ನಮ್ಮದು ಪ್ಲ್ಯಾನ್ ಇದ್ದಿದ್ದು, ನಮ್ಮದು ಆಲ್ಮೋಸ್ಟ್ 4:30-5 ನಮ್ಮ ಹಾರ್ಬರಲ್ಲಿ ರೀಚ್ ಆಗಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನಾವು ಇಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಇದೇ ಯಾವ ದೇವಸ್ಥಾನ. ಸೊ ಇದೊಂದು ನಮ್ಮದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ, ಮ್ಯಾಂಗ್ರೂವ್ ಫಾರೆಸ್ಟ್ ಅಲ್ಲಿ ಹಿಡ್ದಿದ್ದು ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ, ನೋಡಿ ಎಂಜಾಯ್ ಮಾಡಿ. ಹೋಗಿ ದೇವಸ್ಥಾನದ ಹತ್ರ ಇನ್ನೂ ನಡೀರಿ ಅಂದರು. ಕೊನೆಗೂ ನಮಗೆ ದೇವಸ್ಥಾನ ಸಿಕ್ತು. ದೂರದಿಂದ ನೋಡೋಕ್ಕೆ ವ್ಯೂ ಚೆನ್ನಾಗಿತ್ತು ಅಂತ ಇದನ್ನು ನಾನು ಆ್ಯಡ್ ಮಾಡಿದ್ದೀನಿ. ಸೊ ಅಲ್ಲಿ ಲೈಟ್ ಇರೋದ್ರಿಂದ ಅಷ್ಟು ಕ್ಲಾರಿಟಿಯಾಗಿ ದೇವಸ್ಥಾನ ಕಾಣಿಸ್ತಿಲ್ಲ. ಒಳಗಡೆ ಹೋಗಿ ನೋಡಿದಾಗ ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಒಳಗಡೆ ಅಂದರೆ ದೇವರು ಒಳಗಡೆ ಇರೋ ದೇವ್ರನ್ನ ನೋಡೋಕ್ಕೆ ನಮಗೆ ಅದೃಷ್ಟ ಇದ್ದಿಲ್ಲ ಅನಿಸುತ್ತೆ. ಆಚೆಯಿಂದನೇ ಕೈ ಮುಕ್ಕೊಂಡು ಬಂದ್ವಿ. ನನಗಂತೂ ನಡೆದು ಯಾಕೆ ಬಂದು ಅನಿಸ್ಬಿಡ್ತು. ಯಾಕಂದರೆ ಇನ್ನೂ ಮುಂದೆ ಸ್ವಲ್ಪ ಅಂತ ನಡೆಸ್ತಾನೇ ಇದ್ದಾರೆ. ನಡೆದು 2 ಕಿಲೋಮೀಟ್ರ್ ಅಲ್ಲ, ನನಗೊಂಥರ ಒಂದು 10 ಕಿಲೋಮೀಟ್ರ್ 15 ಕಿಲೋಮೀಟ್ರ್ ನಡೆದಿದ್ದೀನಿ ಅನ್ನೋ ಫೀಲ್ ಬಂದುಬಿಡ್ತು ನನಗೆ ಗೈಸ್. ಅಲ್ಲಿಂದ ದೇವಸ್ಥಾನ ಕೈ ಮುಗ್ದು ಅಲ್ಲಿಂದ ಇನ್ನೂ ಒಂದು 6-7 ಕಿಲೋಮೀಟ್ರ್ ನಡಿಬೇಕು. ಆರಲ್ಲ, ಒಂದು 4-5 ಕಿಲೋಮೀಟ್ರು ಅನಿಸುತ್ತೆ. 4 ಸರಿಯಾಗೂ ಗೊತ್ತಿಲ್ಲ ಗೈಸ್, 4 ಇಲ್ಲ 3 ಕಿಲೋಮೀಟ್ರ್ ಅನಿಸುತ್ತೆ. ಬಟ್ 3 ಕಿಲೋಮೀಟ್ರ್ ಅಂತೂ ಎಕ್ಸಾಕ್ಟ್ಲಿ ಇರುತ್ತೆ. ಅಲ್ಲಿಂದ ಈ ಥರ ಇಲ್ಲಿ ನೀರಿದೆ, ಅದು ತುಂಬ ಒಳ್ಳೆಯದು, ಅಲ್ಲೋಗಿ ಅಟ್ಲೀಸ್ಟ್ ಕಾಲು ತೊಳ್ಕೊಂಬರೋಣ ಅಂದ್ಬಿಟ್ಟು ಅಲ್ಲಿಂದ ದೇವಸ್ಥಾನದಿಂದ ಅಲ್ಲಿಂದ ನಡೆಸಿದ್ರು ಗೈಸ್. ತಿರುಗಿ ಅಲ್ಲಿಂದ ಟೋಟಲಿ ಒಂದು 10-11 ಕಿಲೋಮೀಟ್ರ್ ನಡೆದಿರ್ತೀವಿ ಅಪ್ ಆ್ಯಂಡ್ ಡೌನು. ಸಾಕಾಗ್ಬಿಟ್ಟು ಬರೋಷ್ಟೊತ್ತಿಗೆ ಯಾವಾಗ ಹೋಗ್ತೀವೋ ಅಂತ. ಆಮೇಲೆ ಬಂದು ಟಿಯಲ್ಲಿ ಕೂತ್ಕೊಂಡು ನಾನು ಹೇಳಿದ್ನಲ್ಲ ನಾವು ಹಾರ್ಬರ್ಗೆ ಹೋಗಬೇಕಾಗಿತ್ತು ಅಂತ, ಫಿಶ್ ನೋಡೋಣ ಅಂತ ಹೋದ್ವಿ. ಇದೇ ನಾನು ಹೇಳಿದ್ದು ತೀರ್ಥಮ್ ಟ್ಯಾಂಕ್, ತಿರುನಲ್ಲರ್ ತೀರ್ಥಮ್ ಟ್ಯಾಂಕ್ ಅಂತ. ಅಲ್ಲಿ ಕಾಲು ತೊಳ್ಕೊಂಡು ಅಲ್ಲಿಂದ ಟಿ ಹತ್ಕೊಂಡು ತಿರುಗಿ ನಾವು ಹಾರ್ಬರ್ಗೆ ಬಂದ್ವಿ. ಹಾರ್ಬರಲ್ಲಿ ಆ್ಯಕ್ಚುಲಿ ನಾವು ಫಿಶ್ ತೊಗೋಬೇಕು. ನೆಕ್ಸ್ಟ್ ದಿನ ವೆಲಾಂಗಣಿಗೆ ಹೋಗ್ತಾಯಿದ್ವಲ್ಲ, ಆಲ್ಮೋಸ್ಟ್ ಹಾರ್ಬರಿಂದ ವೆಲಾಂಗಣಿಗೆ ಆಲ್ಮೋಸ್ಟ್ 1 hour ಅನಿಸುತ್ತೆ. ಸೊ ಫಿಶ್ ಇಲ್ಲೇ ಫಿಶ್ ತೊಗೊಂಡು ಹೋಗ್ಬಿಡೋಣ. ಯೂಶ್ವಲಿ ನಾವೇ ಕುಕ್ ಮಾಡೋದ್ರಿಂದ ಹಾರ್ಬರಲ್ಲೇ ತೊಗೊಂಡೋಗೋಣ. ಅಂದರೆ ಗೈಸ್, ಹಾರ್ಬರಲ್ಲಿ ಫಿಶ್ ರೇಟ್ ಯಾಕೆ ಹೇಳ್ತೀರಾ, ಪೀಕ್ಗಿದೆ. ಸೊ ಬೇಡ ಅಂದ್ಬಿಟ್ಟು ನಾವು ಬಂದುಬಿಟ್ವಿ. ಅಷ್ಟು ಪೀಕ್ಗೆ ಏನಕ್ಕೆ ಅಂತ ಒನ್ ಟೈಮ್ಗೆ ಇವಾಗ ನಾವು ಆಫ್ಟರ್ನೂನ್ ಮಾಡಿದ್ರೆ, ಸೊ ಇಷ್ಟು ತೊಗೊಂಡಿದ್ವಿ. ಆಫ್ಟರ್ನೂನ್ ಮಾಡಿದ್ರೆ ನೈಟು ಅಡ್ಜಸ್ಟ್ ಆಗುತ್ತೆ ಅಂತ ನಾವು ಆ ಥರ ಪ್ಲ್ಯಾನ್ ಮಾಡ್ಕೊಳ್ಳೋದು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಆಚೆನೇ ಮುಗಿಸ್ಕೊಂಡಿದ್ವಿ. ಸೊ ಇದು ಮಮ್ಮಿ ಏನು ಮಾಡಿದ್ರು, ಅಲ್ಲಿ ಹಾರ್ಬರಲ್ಲಿ ಬೇಡ, ಪ್ರೈಸ್ ಜಾಸ್ತಿ ಇದೆ ಅಂದ್ಬಿಟ್ಟು ನಾವು ವೇಲಾಂಗಣಿಗೆ ಬಂದು ರೂಮೆಲ್ಲ ಮಾಡಿದ್ಮೇಲೆ ಮಮ್ಮಿ, ಅತ್ತೆ, ಅಕ್ಕ, ನಮ್ಮ ಭಾವ ಎಲ್ಲ ಹೋಗಿ ತೊಗೊಂಡು ಬಂದರು. ಇದು ಅಂಜಲ್ ಫಿಶ್ ಅನಿಸುತ್ತೆ. ನಾನು ಹೋಗಿದ್ದಿಲ್ಲ, ನಾನು ನಮ್ಮ ಹಸ್ಬೆಂಡ್ ಹೋಗಿದ್ದಿಲ್ಲ. ನಾವು ರೆಡಿಯಾಗೋ ಹೊತ್ತಿಗೆ ಅವ್ರು ಹೋಗ್ಬಿಟ್ಟು ಬರ್ತೀನಿ ಅಂದರು. ಸರಿ ಹೋಗ್ಬಿಟ್ಟು ಬನ್ನಿ ಅಂತ ತೊಗೊಂಬಂದರು. ಸರಿ ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ
ಬಂದು ಬರೀ ಮುಖ ತೊಳ್ಕೊಂಡು ಬ್ರಷ್ ಮಾಡಿಕೊಂಡು ಸರಿ ಸ್ನಾನ ಆಮೇಲೆ ಮಾಡೋಣ ಅಂತ ಅದೇ ಡ್ರೆಸ್ಸಲ್ಲಿ ಸರಿ ಫಸ್ಟು ಕುಕಿಂಗ್ ಮುಗಿಸ್ಬಿಡೋಣ ಆಮೇಲೆ ಬೇರೆ ಕತೆ ಅಂದ್ಬಿಟ್ಟು ಅವರು ಸರಿ ಫಿಶ್ ಫ್ರೈ ಕಲಿಸ್ಕೊಟ್ಟಿದ್ರು. ನಾನು ಮಸಾಲ ಎಲ್ಲ ಅಪ್ಲೈ ಮಾಡ್ತಿದ್ದೆ. ನಮ್ಮ ತಂಗಿ ಅದನ್ನು ಒಂದು ವೀಡಿಯೋ ಕ್ಲಿಪ್ಪಿಂಗ್ ತಕ್ಕೊಟ್ಲು ನನಗೆ. ಸೊ ಇದು ಫಿಶ್ ಫ್ರೈ ಯಾವತ್ತೂ ಅಷ್ಟೇ ಫಿಶ್ ಮಸಾಲ ಅಪ್ಲೈ ಮಾಡಬೇಕಾದ್ರೆ ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಳ್ಳಿ, ಆಗ ಖಾರ ಗೀರ ಅಂಥದ್ದೇನೂ ಆಗಲ್ಲ, ಇಲ್ಲಾಂದರೆ ಕೈಯೆಲ್ಲ ಉರಿತದೆ. ಸೊ ಇದೊಂದು ಟಿಪ್ಪು ಯೂಸ್ಫುಲ್ ಆಗುತ್ತೆ ಅನಿಸುತ್ತೆ ಎಲ್ರಿಗೂ. ಈ ಥರ ಅಂಜಲ್ ಫಿಶ್ಶು ನಾವು ಇಲ್ಲಿ ಬ್ಯಾಂಗ್ಳೂರಲ್ಲಿ ತೊಗೊಂಡಾಗ ಸ್ವಲ್ಪ ಜಾಸ್ತಿ ಇರುತ್ತೆ. ನಾವು ವೇಲಾಂಗಣಿಯಲ್ಲೇ ತೊಗೊಂಡ್ವಿ. ಸೊ ಅಲ್ಲಿ ಹಾರ್ಬರಲ್ಲಿ ಹೆವಿ ಪ್ರೈಸ್ ಇದ್ದಿದ್ದರಿಂದ ನಾವು ಹೋಲ್ಸೇಲ್ ಅಂದ್ಕೊಂಡ್ವಿ, ಬಟ್ ಪ್ರೈಸ್ ಜಾಸ್ತಿ ಇದ್ದಿದ್ದರಿಂದ ನಾವು ವೇಲಾಂಗಣಿಯಲ್ಲೇ ತೊಗೊಳೋಣ ಅಂತ ಅಲ್ಲಿ ಬಂದುಬಿಟ್ವಿ. ಅಲ್ಲೊಂದು ಸ್ವಲ್ಪ ಟೈಮ್ ವೇಸ್ಟ್ ಆಯಿತು, ಇಲ್ಲಾಂದರೆ ಆಲ್ಮೋಸ್ಟ್ ಮಿಡ್ ನೈಟ್ ಅಲ್ಲೇ ವೇಲಾಂಗಣಿಗೆ ರೀಚ್ ಆಗ್ತಾಯಿದ್ವಿ. ನಾವು ವೇಲಾಂಗಣಿಗೆ ಬಂದಾಗ ನಾವು ಮಾಡಿದ್ದಿದ್ದು ರೂಮ್ ಬಂದು ಆಲ್ಮೋಸ್ಟ್ 3 ಬೆಡ್ರೂಮು. ಜನ ಜಾಸ್ತಿ ಇದರಿಂದ 3 ಬೆಡ್ರೂಮು ಎಲ್ಲ ಒಂದೇ ಹೌಸ್ ಥರ ಕಂಪ್ಲೀಟ್ ಒಂದು ಇಂಡಿಪೆಂಡೆಂಟ್ ಹೌಸ್ ಥರ ತೊಗೊಂಡು ಅಲ್ಲಿ ನಾವು ಇದ್ವಿ ಫಾರ್ 2 ಡೇಸ್. ಅಂದರೆ ನಮ್ಮದು ಸ್ಯಾಟರ್ಡೇ ಕಂಪ್ಲೀಟ್ ಡೇ, ಸಂಡೇ ಮಾರ್ನಿಂಗ್ ಮಾಸ್ ನೋಡಿಕೊಂಡು ಅಲ್ಲಿಂದ ವೇಲಾಂಗಣಿಯಿಂದ ಬಿಟ್ಟು ನಾವು ಮುಂದೆ ಇನ್ನೊಂದು 2-3 ಪ್ಲೇಸಸ್ ನೋಡಬೇಕಾಗಿತ್ತು, ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಸೊ ಅದಕ್ಕಂತ ಎಲ್ಲರೂ ಜಲ್ದಿ ಅಡುಗೆ ಮಾಡಿಕೊಂಡು ರೆಡಿ ಆಗಬೇಕಲ್ವ, ಚರ್ಚ್ಗೆ ಹೋಗಬೇಕು, ಇನ್ನು ದೇವ್ರಿಗೆ ಹರಕೆ ಕೊಡಬೇಕು ಅಂತ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾಯಿದ್ರು. ನಮ್ಮ ಅತ್ತೆ ಕ್ರ್ಯಾಬ್ ಮಾಡ್ತಾಯಿದ್ರು. ನಾವು ಕ್ರ್ಯಾಬು ಫಿಶ್ ಎರಡೇ ತೊಗೊಂಬಂದಿದ್ರು, ಪ್ರಾನ್ಸ್ ತಂದಿಲ್ಲ. ಬಿಕಾಸ್ ಆ ಪ್ರಾನ್ಸು ತಂದಿದ್ವಿ ಅನಿಸುತ್ತೆ, ಪ್ರಾನ್ಸ್ ಕ್ಲೀನ್ ಮಾಡೋಕ್ಕೆ ಅದು ಆಲ್ಮೋಸ್ಟ್ ಪ್ರಾನ್ಸ್ ಏನು ಎಲ್ರಿಗೂ ತಂದಿದ್ದಿಲ್ಲ. ಪ್ರಾನ್ಸ್ ಒಂದು ಲಿಮಿಟೆಡ್ ವರ್ಷನ್ ಅಂತ, ಅಂದರೆ ನಮ್ಮ ಜೊಹಾನಾಗ ಒಬ್ಬಳಿಗೆ ಅಂತ ತಂದಿದ್ವಿ, ಅವಳೊಬ್ಬಳೇ ಪ್ರಾನ್ಸ್ ತಿನ್ನೋದು. ಸೊ ಯಾಕಂದರೆ ಪ್ರಾನ್ಸು ಎಲ್ರಿಗೂ ತರೋದು ಪ್ರಾಬ್ಲಮ್ ಅಲ್ಲ ಗೈಸ್, ಇದು ಪ್ರಾನ್ಸ್ ಕ್ಲೀನ್ ಮಾಡೋದಿದೆಯಲ್ವಾ, ಅದು ಪಾರ್ಟ್ ಇಸ್ ವರ್ಸ್ಟ್ ಪಾರ್ಟ್. ನನ್ನ ಮನೇಲೂ ಅಷ್ಟೇ ಪ್ರಾನ್ಸ್ ಕ್ಲೀನ್ ಮಾಡಬೇಕಂದ್ರೆ ಐ ನೀಡ್ ಆಲ್ಮೋಸ್ಟ್ 1 hour ಅಂತಲೇ ಹೇಳ್ಬೋದು. ನೀಟಾಗಿ ಅದು ಒಳಗಡೆ ಬ್ಲ್ಯಾಕ್ ಕಲರ್ ದಾರ ಥರ ಇರುತ್ತೆ, ಅದೆಲ್ಲ ಅಪ್ ಆ್ಯಂಡ್ ಡೌನ್ ಎರಡೂ ಇರುತ್ತೆ, ಅದೆಲ್ಲ ತೆಗ್ದು ಅರಿಶಿನ ಪುಡಿಯಲ್ಲಿ ವಾಶ್ ಮಾಡಿ ಕ್ಲೀನ್ ಮಾಡಿದ್ರೇ ಅದು ಪ್ರಾನ್ಸ್ ಟೇಸ್ಟ್ ಬರೋದು. ಸೊ ಇಲ್ಲಿ ಜೊಹಾನಾಗ ಮಾತ್ರ ಅಂತ ನಮ್ಮ ಅಕ್ಕ ಒಂದು 1/2 kg ತೊಗೊಂಡು ಬಂದಿದ್ಲು ಅಷ್ಟೇ. ಅದು 1/2 kg ಅಲ್ವಾ, ಅವ್ರು ಜಲ್ದಿ ಕ್ಲೀನ್ ಮಾಡಿಬಿಟ್ರು. ಸೊ ನಾನು ಪ್ರಾನ್ಸ್ ಕಡೆ ಹೋಗೇ ಇಲ್ಲ, ನಾನು ಫಿಶ್ಶು ಅವ್ರಿಗೆಲ್ಲ ಫಿಶ್ಶು ಮಸಾಲ ಹಾಕೋದೇ ಜಾಸ್ತಿ ಇತ್ತು. ಸೊ ಅದಕ್ಕೆ ಫಿಶ್ ಮಸಾಲ ಹಾಕ್ಕೊಂಡು ಅವ್ರ ಜೊತೆ ನಮ್ಮ ಅಕ್ಕನ ಮಗಳ ಜೊತೆ ನಮ್ಮ ಅತ್ತೆ ಮಗಳ ಜೊತೆ ಇಬ್ಬರ ಜೊತೆನೂ ತರಲೆ ಮಾಡಿಕೊಂಡು ನಾನು ಅವ್ರ ಜೊತೆ ಮಾತಾಡ್ಕೊಂಡಿದ್ದೆ. ಸೊ ಅವರು ನನಗೆ ನಾನು ಫಿಶ್ ಎತ್ಕೊಡ್ತೀನಿ, ನೀವು ಮಸಾಲ ಹಾಕಿ ಅಂತಾಯಿದ್ರು. ಸರಿ ಮಕ್ಕಳಲ್ವಾ, ಅವ್ರಿಗೂ ಆಸೆ. ಸೊ ಅದಕ್ಕೆ ನೀವು ಸರಿ ಫಿಶ್ ಎತ್ತಾಕಿ ನಾನು ಮಸಾಲೆ ಹಾಕ್ತೀನಿ ಅಂತ ನಾನು ಮಸಾಲೆ ಹಾಕ್ತಿದ್ದೆ. ಫಿಶ್ ಕಣ್ಣು ತೋರಿಸ್ತಾ ಇದ್ದೀನಿ ನೋಡಿ ಗೈಸ್. ಫಿಶ್ ಕಣ್ಣು ತುಂಬ ಇಂಪಾರ್ಟೆಂಟ್. ಕೆಲವ್ರು ಫಿಶ್ ಕಣ್ಣೇ ತಿನ್ನಲ್ಲ, ಫಿಶ್ ಕಣ್ಣು ತುಂಬ ಇಂಪಾರ್ಟೆಂಟು. ತಿನ್ನಿ, ನಿಮ್ಮ ಬ್ರೈನ್ಗೆ ತುಂಬ ಒಳ್ಳೆಯದು, ಮೆಮರಿ ಪವರ್ ತುಂಬ ಚೆನ್ನಾಗೇ ಮೆಮರಿ ಪವರ್ ಇರುತ್ತೆ. ಮಕ್ಕಳಿಗೆ ಆಲ್ಮೋಸ್ಟ್ ಫಿಶ್ ಕೊಡಿ. ನಮ್ಮ ಜೊಹಾನೂ ಅಷ್ಟೇ ಫಿಶ್ ತಿಂತಾಳೆ, ಬಟ್ ಅವಳಿಗೆ ಕಣ್ಣು ಕೊಟ್ಟರೆ ತಿನ್ನಲ್ಲ. ನಾರ್ಮಲ್ ಈ ಥರ ಸ್ಲೈಸಾಗೆ ಫ್ಲಶ್ ಇರುತ್ತಲ್ಲ ಅಂಥದ್ದು ಮಾತ್ರ ತಿಂತಾಳೆ, ಎಕ್ಸ್ಟ್ರಾ ಏನೋ ಅವಳು ತಿನ್ನೋಕ್ಕೆ ಹೋಗಲ್ಲ. ಅಯ್ಯೋ ಗೈಸ್, ನನಗೆ ತಲೆನೋವು ಬಂದ್ಬಿಡ್ತು ಈ ವಾಯ್ಸ್ ಓವರ್ ಕೊಡೋಷ್ಟಕ್ಕೆ. ಈ ಗಾಡಿ ಸೌಂಡ್ಗಳಿಗೆ ಅರ್ಧ ಈ ವಾಯ್ಸ್ ಓವರು ಏನು ಕೇಳಿಸ್ತೋ ಏನೋ ಗೊತ್ತಿಲ್ಲ. ಆಲ್ಮೋಸ್ಟ್ ಮೈಕ್ ಹಾಕ್ಕೊಂಡೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಪ್ಲೀಸ್ ಬೇರ್ ವಿತ್ ಮೀ. ಇನ್ನೊಂದು ವೀಡಿಯೋದಲ್ಲಿ ಈ ಥರ ಆಗಲ್ಲ, ಬಿಕಾಸ್ ಇದು ತುಂಬ ಲ್ಯಾಗ್ ಆಗ್ತಿದೆ ವೀಡಿಯೋ. ಅದಕ್ಕೋಸ್ಕರ ನಾನು ಕಂಪ್ಲೀಟಾಗಿ ಫಿನಿಷ್ ಮಾಡಬೇಕು. ಪಾರ್ಟ್ 4 ಈ ಸಂಡೇ ಒಳಗಡೆ ಫಿನಿಷ್ ಮಾಡಬೇಕು, ಈ ಟ್ರಿಪ್ ವ್ಲಾಗ್ ಫಿನಿಷ್ ಮಾಡಬೇಕು ಅನ್ನೋ ಒಂದು ರೀಸನ್ಗೋಸ್ಕರ ನಾನು ಆಲ್ಮೋಸ್ಟ್ ಹರಿಯಲ್ಲಿ ಮಾಡ್ತಿದ್ದೀನಿ. ನೆಕ್ಸ್ಟ್ ವ್ಲಾಗು ಬೇರೆ ವ್ಲಾಗ್ ಬರಬೇಕಲ್ವ. ಸೊ ಇದೊಂದು ಪೆಂಡಿಂಗ್ ಇತ್ತು, ಇದೊಂದು ಮುಗಿಸ್ಬಿಡೋಣ, ಆಮೇಲೆ ನೆಕ್ಸ್ಟ್ ಬೇರೆ ವ್ಲಾಗ್ ಅಪ್ಲೋಡ್ ಮಾಡೋಣ ಅನ್ನೋ ರೀಸನ್ಗೋಸ್ಕರ ನಾನು ಈ ವ್ಲಾಗ್ನ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಬಟ್ ಈ ಗಾಡಿಗಳು ನನ್ನ ಬ್ಯಾಡ್ ಟೈಮು ಇಲ್ಲ ಅವ್ರ ಗುಡ್ ಟೈಮ್ ಗೊತ್ತಿಲ್ಲ, ಅವ್ರು ಬರ್ತಾನೆ ಇದ್ದಾರೆ. ಒಂದು 5 ನಿಮಿಷನೂ ಸೈಲೆಂಟಾಗಿಲ್ಲ. ಅದೇ ಏನು ಕೆಲಸ ಮಾಡಿದ್ರೆ ಸುಮ್ಮನೆ ಕೂತ್ಕೊಂಡಿದ್ರೆ ಅವಾಗ ಗಾಡಿಗಳಿರಲ್ಲ, ಸೌಂಡ್ಗಳೇ ಇರಲ್ಲ, ಅದೊಂದು ಇರಿಟೇಷನ್. ಫೈನ್, ಅದು ಅಪಾರ್ಟ್. ನಮ್ಮ ತಂಗಿ ನಾನು ಫಿಶ್ ಫ್ರೈ ಮಸಾಲ ಹಾಕ್ತಿದ್ರೆ ನಮ್ಮ ಅತ್ತೆ ಮಗಳು ಅವಳು ರಾ ಮಸಾಲನೇ ಎತ್ಕೊಂಡು ತಿಂತಿದ್ಲು, ಖಾರ ಅದನ್ನು ಬೈತಾಯಿದ್ವಿ, ಆ ಥರ ತಿನ್ನಬೇಡ ಹೊಟ್ಟೆ ನೋವು ಬರುತ್ತೆ ಅಂತ. ಈ ಥರ ಕಿಂಗ್ ಫಿಶ್ಶು ಆಗಲಿ, ಇದು ಐ ಮೀನ್ ಅಂಜಲ್ ಆಗಲಿ ವಂಜರಮ್ ಆಗಲಿ ಇಲ್ಲಿ ನಮ್ಮ ಏರಿಯಾ ಅಂದರೆ ನಮ್ಮ ಬ್ಯಾಂಗ್ಳೂರಲ್ಲಿ ತೊಗೋಬೇಕಾದ್ರೆ ತುಂಬ ಕಾಸ್ಟ್ಲಿ, ಅರೌಂಡ್ 1000 ಮೇಲೇ ಹೇಳ್ತಾರೆ ಒಂದು ಫುಲ್ ಪೀಸ್. ಆದರೂ ಇಷ್ಟು ಬರೋಲ್ಲ, ಇದು ಆಲ್ಮೋಸ್ಟ್ 2 to 3 ಫುಲ್ ಪೀಸಸ್ ಫುಲ್ ಫಿಶ್ ಅಂತಲೇ ಅನಿಸುತ್ತೆ. ಇಲ್ಲಿ ಕಿಚನಲ್ಲಿ ನಮ್ಮ ಅಕ್ಕ ನಮ್ಮ ಅತ್ತೆ ಇಬ್ಬರು ಅಡುಗೆ ಮಾಡ್ತಾಯಿದ್ರು. ನನಗಂತೂ ಎಲ್ಲೇ ಹೋಗಲಿ ಏನಾಗಲಿ ನಮ್ಮ ಮನೆ ಥರ ಕಿಚನ್ ಬರಲ್ಲ. ಸೊ ನನಗೆ ಒಂಥರ ಸ್ವಲ್ಪ ಕಿಚನ್ ಒಳಗಡೆ ಹೋಗೋಷ್ಟೊತ್ತಿಗೆ ಸ್ವಲ್ಪ ಹೆಸಿಟೇಷನ್ ಆಗುತ್ತೆ.
ಆಮೇಲೆ ಒಂದು ಸತಿ ಒಂದು 2 ನಿಮಿಷ ಆದಮೇಲೆ ನಾನೇ ಕಾಮ್ ಡೌನ್ ಮಾಡ್ಕೊತೀನಿ, ಬಿಕಾಸ್ ಎವ್ರಿ ಪ್ಲೇಸ್ ಇಸ್ ನಾಟ್ ಅವರ್ ಹೋಮ್ ಅಂತ. ಅದೊಂದು ಅಡ್ಜಸ್ಟ್ ಮಾಡಿಕೊಂಡು ನಾನು ಮಾಡ್ತೀನಿ. ನಮ್ಮ ಮತ್ತೆ ಅಲ್ಲಿ ಕ್ರ್ಯಾಬ್ಗೆ ನಾನು ಹೇಳಿದ್ನಲ್ಲ, ಕ್ರ್ಯಾಬ್ಗೆ ರೆಡಿ ಮಾಡ್ಕೊಳ್ತಾ ಇದ್ರು. ಮೀನ್ ವೈಲ್ ನಾವಿಲ್ಲಿ ಫಿಶ್ ಮಸಾಲ ಹಾಕ್ಕೊತಾ ಇದ್ವಿ. ನಮ್ಮ ಅಕ್ಕ ಸಾಂಬಾರ್ಗೆ ರೆಡಿ ಮಾಡ್ಕೊತಾ ಇದ್ಲು, ದಾಲ್ಗೆನ. ನಮ್ಮ ಮನೆಯಿಂದನೇ ಎಲ್ಲ ಐಟಮ್ಸ್ ತೊಗೊಂಡೋಗಿದ್ವಿ. ಐ ಮೀನ್ ಲೈಕ್ ಗ್ರಾಸರಿ ಐಟಮ್ಸ್ ಆಗಲಿ, ವೆಸಲ್ಸ್ ಆಗಲಿ ತೊಗೊಂಡೋಗಿದ್ವಿ. ಸೊ ಇದು ನೋಡಿ ಕ್ರ್ಯಾಬು ಎಷ್ಟು ಜಲ್ದಿ ಮುಗಿಸ್ಬಿಟ್ರು ಅಂದರೆ, ನಾನು ಈ ರೆಸಿಪಿ ನಮ್ಮ ಮತ್ತೆ ಹತ್ರ ಕೇಳಿದ್ದೀನಿ, ಅವ್ರು ಕೊಟ್ಟರೆ ನಾನು ನೆಕ್ಸ್ಟು ಕ್ರ್ಯಾಬ್ ತಂದು ಮನೇಲಿ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇದು ರೆಸಿಪಿ ತುಂಬ ಟೇಸ್ಟಿಯಾಗಿತ್ತು. ಅಂದರೆ ಸಿಂಪಲ್ ರೆಸಿಪಿ, ತುಂಬ ಜಲ್ದಿನೂ ಕಂಪ್ಲೀಟ್ ಮಾಡಿಬಿಟ್ರು ಕ್ರ್ಯಾಬ್ನ. ಸೊ ಕ್ಲೀನಿಂಗು ಅಷ್ಟೇ ತುಂಬ ಜಲ್ದಿ ಮಾಡಿಬಿಟ್ರು. ನನಗೆ ಆ್ಯಕ್ಚುಲಿ ಕ್ರ್ಯಾಬು, ಪ್ರಾನ್ಸ್ ಎಲ್ಲ ಇಷ್ಟ. ಪ್ರಾನ್ಸ್ ಮಾಡ್ತೀನಿ, ಬಟ್ ಕ್ರ್ಯಾಬ್ ಎಲ್ಲ ಮಾಡಲ್ಲ. ಅದಾದಮೇಲೆ ಊಟ ಎಲ್ಲ ಮಾಡಾದಮೇಲೆ ಎಲ್ಲರೂ ಬೀಚ್ ಕಡೆ ಹೋಗಿ ಸ್ವಲ್ಪ ಹೊತ್ತು ಬೀಚಲ್ಲಿ ಎಂಜಾಯ್ ಮಾಡಿ, ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿ, ಆಮೇಲೆ ತಿರುಗಿ ರೂಮ್ ಕಡೆ ಹೋದ್ವಿ. ನಾವು ಚರ್ಚ್ಗೆ ಹೋಗೋಕ್ಕೆ ಎಲ್ಲರೂ ರೆಡಿ ಆಗ್ತಾಯಿದ್ವಿ. ಸೊ ನೀವು ಮುಂದೆ ಬರೋ ಪಾರ್ಟ್ 4ಅಲ್ಲಿ ನೋಡ್ತೀರಾ ವೇಳಾಂಗಣಿದು ಮತ್ತು ಮಿಕ್ಕಿದ ಪ್ಲೇಸಸ್ ಹೇಗಿತ್ತು ಅಂತ. ಈ ವ್ಲಾಗ್ ನಿಮ್ಗೆ ಇಷ್ಟ ಇದ್ದರೆ ಗೊತ್ತಲ್ಲ, ಪ್ಲೀಸ್ ಮೇಕ್ ಶ್ಯೂರ್ ಯು ಲೈಕ್, ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ನೋಡಿಲ್ಲ, ಬೇಗ ಹೋಗಿ ನನ್ನ ಚಾನಲಲ್ಲಿರೋ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಿಮ್ಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬ್ಯಾಕ್ಗ್ರೌಂಡ್ ಸೌಂಡ್ ಇದ್ದಿದ್ರೆ ಐ ಆಮ್ ವೆರಿ ಸಾರಿ, ಮತ್ತೆ ಸಾರಿ ಕೇಳ್ತಿದ್ದೀನಿ. ಸೊ ಇದೊಂದು ಪುಟಾಣಿ ವ್ಲಾಗೊಂದಿಗೆ ನಾನು ಸೈನ್ ಆಫ್ ಮಾಡ್ತಾಯಿದ್ದೀನಿ. ಅಂಟಿಲ್ ದೆನ್ ಕೀಪ್ ಸಪೋರ್ಟಿಂಗ್ ಸೋಫಿಯಾ ರಾಕೇಶ್ ವ್ಲಾಗ್ಸ್. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಬಾಯ್ ಬಾಯ್. ಸಿ ಯಾ.